ಉಳಿದ ಯತಿಗಳು ಆಚಾರ್ಯ ಮಧ್ವರ ತಪೋಭೂಮಿಯಾದಂತಹ ಮತ್ತು ಆಚಾರ್ಯ ಮಧ್ವರಿಂದ ಪ್ರತಿಷ್ಠೆಗೊಂಡಂತಹ ಶಾಲಗ್ರಾಮ ಮೂರ್ತಿಯಾದಂತಹ ಶ್ರೀಕೃಷ್ಣನನ್ನು ಭಕ್ತಿಯಿಂದ ಪೂಜಿಸುವ, ಆ ಮೂಲಕ ಆರಾಧಿಸುವ, ಅರ್ಚಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈಗ ನಾವು ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ತಮ್ಮ ಮೇನೆಯಿಂದ ಇಳಿದು ರಥಬೀದಿಯನ್ನು ಪ್ರವೇಶಿಸುವಂತಹ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಬಹಳ ಆಕರ್ಷಕವಾದಂತಹ ತಮ್ಮ ಮೇನೆ, ಜೊತೆಗೆ ಎಲ್ಲ ಮಠಗಳು ತಮ್ಮ ತಮ್ಮ ಪಲ್ಲಕ್ಕಿ ಅರ್ಥಾತ್ ಮೇನೆಯಿಂದ ತಮ್ಮ ದೇವರ ಜೊತೆಯಲ್ಲಿ ತಾವು ಇಳಿದು ಆ ಮೂಲಕ ಪಂಚಮ ಪರ್ಯಾಯದ ಹೊಸ್ತಿಲಲ್ಲಿ ಮತ್ತು ಐತಿಹಾಸಿಕವಾದಂತಹ ಪಂಚಮ ಪರ್ಯಾಯದ ಸರ್ವಜ್ಞ ಪೀಠಾರೋಹಣವನ್ನು ಮಾಡುತ್ತಿರುವಂತಹ ಶ್ರೀ ವಿಶ್ವೇಶತೀರ್ಥ ಐತಿಹಾಸಿಕವಾದಂತಹ ಸಾಧನೆಗೆ ತಾವೂ ಕೂಡ ಸಾಕ್ಷಿಗಳಾಗ್ತಾ ಇದ್ದಾರೆ. ಸಹಸ್ರಾರು ಲಕ್ಷಾಂತರ ಜನರ ಮಧ್ಯದಲ್ಲಿ ನಾಡಿನ ಹೊರನಾಡಿನ ಅನೇಕ ಸಾಂಸ್ಕೃತಿಕ ಜಾನಪದೀಯ ಕಲಾ ಮೇಳಗಳ ಜೊತೆಯಲ್ಲಿ ಸಾಗಿ ಬಂದಂತಹ ಈ ಮೆರವಣಿಗೆ ನಿಜಕ್ಕೂ ಕೂಡ ಬಹಳ ಸಂತೋಷವನ್ನು, ಸಡಗರವನ್ನು, ಸಂಭ್ರಮವನ್ನು ಕೊಡುವಂಥದ್ದು. ಇಂತಹ ಈ ಮೇನೆಯಿಂದ ಇಳಿದ ಎಲ್ಲ ಯತಿಗಳು ಒಟ್ಟು ಸೇರಿ ರಥಬೀದಿಯಲ್ಲಿ ಸಾಗಿ ಅನಂತರ ಶ್ರೀಕೃಷ್ಣ ಅನಂತೇಶ್ವರ ಚಂದ್ರಮೌಳೀಶ್ವರ ದೇವರನ್ನು ಸಂದರ್ಶಿಸ್ತಾರೆ. ಅನಂತರ ಸರ್ವಜ್ಞ ಪೀಠಾರೋಹಣ, ಅಕ್ಷಯ ಪಾತ್ರೆ ಹಸ್ತಾಂತರ, ಜೊತೆಗೆ ಬಡಗು ಮಾಳಿಗೆಯಲ್ಲಿ ಅರಳು ಗದ್ದಿಗೆಯ ಮೇಲೆ ಸಾಂಪ್ರದಾಯಿಕವಾದಂತಹ ದರ್ಬಾರು ಇದು ನಡೆಯುತ್ತದೆ. ಅನಂತರ ಸಾರ್ವಜನಿಕವಾಗಿ ಬಹಳ ಅದ್ಧೂರಿಯಾಗಿ ಅಲಂಕೃತವಾಗಿರುವಂತಹ ಆನಂದ ತೀರ್ಥ ಮಂಟಪ ಎನ್ನುವಂತಹ ಬಹಳ ವಿಶಾಲವಾಗಿ ಬಹಳ ಆಕರ್ಷಕವಾಗಿ ರಚಿಸಲ್ಪಟ್ಟಂತಹ ದರ್ಬಾರು ಅಂಗಣದಲ್ಲಿ, ನಿಜ ಅರ್ಥದ ರಾಜಾಂಗಣದಲ್ಲಿ ಪಂಚಮ ಪರ್ಯಾಯವನ್ನು ಮಾಡುತ್ತಿರುವಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ದರ್ಬಾರನ್ನು ಮಾಡ್ತಾರೆ. ಈ ದರ್ಬಾರಿನಲ್ಲಿ ದೇಶದ ವಿವಿಧ ಕ್ಷೇತ್ರಗಳ ಸಾಧನೆಯನ್ನು ಮಾಡಿದಂತಹ ಗಣ್ಯರು, ಅತಿಗಣ್ಯರು, ಜೊತೆಯಲ್ಲಿ ಸಾಧಕರು, ಪಂಡಿತೋತ್ತಮರು ಇವರೆಲ್ಲರ ಸಮ್ಮುಖದಲ್ಲಿ ತಮ್ಮ ರಾಜ ದರ್ಬಾರನ್ನು ಮಾಡ್ತಾರೆ. ಈಗ ನಾವು ಪೀಠ ಅವರೋಹಣ ಮಾಡುತ್ತಿರುವಂತಹ ಶ್ರೀ ವಿದ್ಯಾವಲ್ಲಭ ತೀರ್ಥರು ಸರ್ವಜ್ಞ ಪೀಠದಲ್ಲಿ ಇರುವುದನ್ನು ನಾವು ಕಾಣಬಹುದು. ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಗೆ ಇದು ಎರಡನೆಯ ಪರ್ಯಾಯವನ್ನು ಬಹಳ ಅದ್ಧೂರಿಯಾಗಿ ಜ್ಞಾನ, ಭಕ್ತಿ, ವೈರಾಗ್ಯದ ನೆಲೆಯಲ್ಲಿ ಬಂದಂತಹ ಭಕ್ತರಿಗೆ ಬೇಕಾದಂತಹ ಇಷ್ಟಗಳನ್ನು ಕೊಟ್ಟಂತಹ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಈಗ ಸರ್ವಜ್ಞ ಪೀಠಾವರೋಹಣ ಮಾಡಿ ವಿಶ್ವೇಶ ತೀರ್ಥರ ಪೀಠಾರೋಹಣಕ್ಕೆ ಕಾರಣೀಕರ್ತರಾಗ್ತಾರೆ. ಕಾಣಿಯೂರು ಮಠ ಮತ್ತು ಪೇಜಾವರ ಮಠಗಳು ದ್ವಂದ್ವ ಮಠಗಳು, ಸೋದೆ ಮತ್ತು ಶಿರೂರು ಮಠಗಳು ದ್ವಂದ್ವ ಮಠಗಳು, ಪಲಿಮಾರು, ಅದಮಾರು ಮಠಗಳು ದ್ವಂದ್ವ ಮಠಗಳು, ಪುತ್ತಿಗೆ, ಕೃಷ್ಣಾಪುರ ಮಠಗಳು ದ್ವಂದ್ವ ಮಠಗಳು. ದ್ವಂದ್ವ ಮಠಗಳಿಗೆ ತನ್ನದೇ ಆದಂತಹ ಸಂಬಂಧಗಳು ಇವೆ. ಇಂತಹ ಸಂಬಂಧಗಳಲ್ಲಿ ಈಗ ಇರುವಂತಹ ಅಥವಾ ಈಗ ಪೀಠವನ್ನು ಆರೋಹಣ ಮಾಡುತ್ತಿರುವಂತಹ ಪೇಜಾವರ ಮಠ, ಕಾಣಿಯೂರು ಮಠದ ದ್ವಂದ್ವ ಮಠ, ಕಾಣಿಯೂರು ಮಠದ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಈಗ ಅದ್ವಿತೀಯವಾಗಿ ತಮ್ಮ ದ್ವಿತೀಯ ಪರ್ಯಾಯವನ್ನು ಪೂರ್ಣಗೊಳಿಸುವಂತಹ ಹಂತದಲ್ಲಿ ಇದ್ದಾರೆ. ಈಗ ಮುಂದಿನ ಪೀಠಕ್ಕಾಗಿ, ಪೀಠಾರೋಹಣಕ್ಕಾಗಿ ಪರಮಪೂಜ್ಯ ಯತಿವರಿಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ರಥಬೀದಿಯಲ್ಲಿ ತಮ್ಮ ಇತರ ಅಷ್ಟಮಠಾಧೀಶರ ಜೊತೆಯಲ್ಲಿ ಕೃಷ್ಣ ದರ್ಶನವನ್ನು ಮಾಡುತ್ತಾ ಕನಕ ಕಿಂಡಿಯ ಮೂಲಕ ಕೃಷ್ಣ ದರ್ಶನವನ್ನು ಮಾಡುವವರಿದ್ದಾರೆ. ಜೊತೆಗೆ ತಾಳವಾದ್ಯಗಳು, ವೇದಘೋಷಗಳು, ಸಾಲಂಕೃತವಾದಂತಹ ಎಲ್ಲ ಸಾಂಪ್ರದಾಯಿಕವಾದಂತಹ ಮೆರವಣಿಗೆಯ ಅಂಶಗಳು, ಇದರ ಜೊತೆಯಲ್ಲಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮ ಶಿಷ್ಯ
ವಿಶ್ವಪ್ರಸನ್ನ ತೀರ್ಥರೊಡನೆ ಈಗ ಪಂಚಮ ಪರ್ಯಾಯದ ಸಂಭ್ರಮದಲ್ಲಿ ಇದ್ದಾರೆ. ಸಡಗರದಲ್ಲಿ ಭಕ್ತ ಮಹಾಜನತೆ ಇದೆ. ಈಗ ರಥಬೀದಿಯಲ್ಲಿ ಆಶ್ರಮ ಜ್ಯೇಷ್ಠತೆಯ ನೆಲೆಯಲ್ಲಿ ಸಾಲಾಗಿ ಯತಿವರೇಣ್ಯರು ಬರುತ್ತಾ ಇದ್ದಾರೆ. ಪ್ರದಕ್ಷಿಣಾಕಾರವಾಗಿ ಬಂದ ಅನಂತರದಲ್ಲಿ ಪರಮಪೂಜ್ಯ ಯತಿವರ್ಯ ಪಂಚಮ ಬಾರಿ ಸರ್ವಜ್ಞ ಪೀಠಾರೋಹಣವನ್ನು ಮಾಡಲಿರುವಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ರಥಬೀದಿಯಲ್ಲಿರುವಂತಹ ತಮ್ಮ ಪೇಜಾವರ ಮಠದ ಮುಂಭಾಗದಿಂದ ಹಾದು ಪ್ರದಕ್ಷಿಣಾಕಾರವಾಗಿ ಸಾಗಿ ಕನಕ ಗೋಪುರವನ್ನು ಸೇರ್ತಾರೆ. ಕನಕ ಗೋಪುರದಲ್ಲಿ ಕನಕನಿಗೊಲಿದ ಕೃಷ್ಣನನ್ನು ಕಾಣ್ತಾರೆ. ಬಹಳಷ್ಟು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಈ ಅದ್ವಿತೀಯವಾದಂತಹ ಐತಿಹಾಸಿಕ ಸಂಗತಿಯನ್ನು ಮನದಣಿಯೇ ಕಣ್ದಣಿಯೇ ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಜನ ಸೇರಿದ್ದಾರೆ. ವಾದ್ಯಘೋಷಗಳ ಜೊತೆ ವೇದಘೋಷಗಳ ಸಮ್ಮುಖದಲ್ಲಿ ಮಂತ್ರಘೋಷಗಳ ನಡುವೆ ಇಂತಹ ಐತಿಹಾಸಿಕ ಪರ್ಯಾಯಕ್ಕೆ ಉಡುಪಿಯೇ ಸಾಕ್ಷಿಯಾಗ್ತಾ ಇರುವುದನ್ನು ನಾವು ಕಾಣಬಹುದು. ಒಂದು ಕಡೆ ಸೂರ್ಯೋದಯದ ಬ್ರಾಹ್ಮಿ ಮುಹೂರ್ತ, ಮತ್ತೊಂದೆಡೆ ಸರ್ವಜ್ಞ ಪೀಠಾರೋಹಣ ಮಾಡುವಂತಹ ಸುಮುಹೂರ್ತದ ಸನ್ನಿಹಿತ. ಒಂದು ಅದ್ಭುತವಾದಂತಹ ಐತಿಹಾಸಿಕ ಕ್ಷಣ. ಇಂತಹ ಐತಿಹಾಸಿಕ ಕ್ಷಣಕ್ಕೆ ಉಡುಪಿ ಈಗ ಸಾಕ್ಷಿಯಾಗ್ತಾ ಇದೆ. ಉಡುಪಿಯ ಈ ಐತಿಹಾಸಿಕ ಸಾಧನೆಗೆ ಇಡೀ ದೇಶವೇ ಸಾಕ್ಷಿಯಾಗುವ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ಗಣ್ಯಾತಿ ಗಣ್ಯರೆಲ್ಲ ಈ ಸಮಾರಂಭದಲ್ಲಿ ಸೇರಿದ್ದಾರೆ. ತಮ್ಮ ಸಾಂಪ್ರದಾಯಿಕವಾದಂತಹ ಮೆರವಣಿಗೆಯ ಎಲ್ಲ ಅಂಶಗಳ ಜೊತೆಯಲ್ಲಿ ಪಟ್ಟದ ದೇವರು ಶ್ರೀರಾಮ ವಿಠ್ಠಲರ ಜೊತೆಯಲ್ಲಿ ಸಮ್ಮುಖದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಇದೀಗ ಕನಕ ಗೋಪುರದತ್ತ ಬರ್ತಾ ಇದ್ದಾರೆ. ಪಲ್ಲಕ್ಕಿಯಲ್ಲಿ ಶ್ರೀ ರಾಮ ವಿಠ್ಠಲ ದೇವರು, ಇದು ಆಚಾರ್ಯ ಮಧ್ವರು ತಮ್ಮ ಶಿಷ್ಯನಾದಂತಹ ಅಧೋಕ್ಷಜ ತೀರ್ಥರಿಗೆ ಕೊಟ್ಟಂತಹ ಮೂಲ ದೇವರು. ಆ ಅಧೋಕ್ಷಜ ತೀರ್ಥ ಪರಂಪರೆಯಲ್ಲಿ ಈಗ ಶ್ರೀ ವಿಶ್ವೇಶ ತೀರ್ಥರು ಇದ್ದಾರೆ. ಇವರು 33ನೇಯ ಯತಿಗಳು. 33ನೇಯ ಯತಿಗಳಾಗಿರುವಂತಹ ಅಧೋಕ್ಷಜ ತೀರ್ಥ ಪರಂಪರೆಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಈಗ ರಥಬೀದಿಯಿಂದ ತಮ್ಮ ಪಟ್ಟದ ದೇವರ ಜೊತೆಯಲ್ಲಿ ವೇದಘೋಷಗಳ ವಾದ್ಯಘೋಷಗಳ ಜೊತೆಯಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಕೃಷ್ಣ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಇದು ಐತಿಹಾಸಿಕ ಕ್ಷಣ. ಪಾರಂಪರಿಕವಾದಂತಹ ಸಾಂಪ್ರದಾಯಿಕವಾದಂತಹ ಎಲ್ಲ ಅಂಶಗಳನ್ನು ಜೊತೆಗಿರಿಸಿಕೊಂಡು ಅದ್ಭುತವಾದಂತಹ ಪರ್ಯಾಯವನ್ನು ಮಾಡಬೇಕು. ಆ ಮೂಲಕ ಜ್ಞಾನ ಭಕ್ತಿಯೆಡೆಗೆ ಭಕ್ತ ಜನರನ್ನು ಕೊಂಡೊಯ್ಯಬೇಕು ಎನ್ನುವಂತಹ ಸತ್ಸಂಕಲ್ಪವನ್ನು ಮಾಡಿಕೊಂಡಿರುವಂತಹ ಹಿರಿಯ ಯತಿ ಪರಮಪೂಜ್ಯರೂ ಆಗಿರುವಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮ ಜ್ಞಾನವೃದ್ಧತೆಯಿಂದ ವಯೋವೃದ್ಧತೆಯಿಂದ ನಾಡಿನ ದೇಶದ ಅಸಂಖ್ಯ ಭಕ್ತರಿಗೆ ಗುರುಗಳಾಗಿದ್ದಾರೆ. ಅನೇಕ ಜನರು ಶ್ರೀ ವಿಶ್ವೇಶ ತೀರ್ಥರಲ್ಲಿ ಆಚಾರ್ಯ ಮಧ್ವರನ್ನು ಕಾಣುತ್ತಾರೆ. ಪೇಜಾವರ ಮಠದ ಮೂಲ ಯತಿಗಳಾದಂತಹ ಅಧೋಕ್ಷಜ ತೀರ್ಥರೇ ಅಂತಹ ದಿವ್ಯ ಸಾನ್ನಿಧ್ಯವನ್ನು ತನ್ನ ಒಳಗೆ ಇಟ್ಟುಕೊಂಡಿರುವಂತಹ ಶ್ರೀ ವಿಶ್ವೇಶ ತೀರ್ಥರು ಅತ್ಯಂತ ಹಿರಿಯ ಯತಿಗಳು. ಅತ್ಯಂತ ಹಿರಿಯ ಸಾಧನೆಯನ್ನೂ ಕೂಡ ಮಾಡಿರುವಂತಹ ಆಧ್ಯಾತ್ಮಿಕ ಮತ್ತು ಲೌಕಿಕ ಸಾಧನೆಯಲ್ಲಿ
ತನ್ನನ್ನೇ ತಾನು ಬಹಳಷ್ಟು ಎತ್ತರಕ್ಕೆ ಏರಿಸಿಕೊಂಡು ಆ ಮೂಲಕ ಅದ್ಭುತವಾದಂತಹ ಸಾಧನೆಯನ್ನೂ ಮಾಡಿ ಸಮಾಜಮುಖಿಯಾದಂತಹ ಕಾರ್ಯಗಳ ಮೂಲಕ ಜಾತಿ ಮತ ಪಂಥಗಳನ್ನು ಮರೆತು ಜಾತಿ ಮತ ಪಂಥಗಳ ಭೇದಗಳನ್ನು ದೂರೀಕರಿಸಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂತಹ ಬಹುಮುಖಿ ವಿಶ್ವೇಶರು ಇದೇ ವಿಶ್ವೇಶ ವಿಶೇಷ ಇದೇ ವಿಶ್ವೇಶ ವಿಶೇಷರ ವಿಶ್ವೇಶ್ವರ ವಿಶೇಷ. ಜೊತೆಯಲ್ಲಿ ಸಮಾಜಮುಖಿಯಾದಂತಹ ಚಿಂತನೆಯನ್ನು ಇಟ್ಟುಕೊಂಡಂತಹ ವಿಶ್ವೇಶ ಶ್ರೀಪಾದರು ಈಗ ಕನಕ ಗೋಪುರದ ಹತ್ತಿರ ಬರ್ತಾ ಇದ್ದಾರೆ. ಭಕ್ತರು ಹಾಸಿದಂತಹ ಬಿಳಿಯ ಹಾಸಿನ ಮೇಲೆ ಅಷ್ಟಮಠಾಧೀಶರು, ಮುಂದುಗಡೆ ಹಿರಿಯಯತಿ ಮತ್ತು ಪಂಚಮ ಬಾರಿ ಪರ್ಯಾಯ ಪೀಠವನ್ನು ಏರಲಿರುವಂತಹ ಶ್ರೀ ವಿಶ್ವೇಶತೀರ್ಥರು, ಅವರನ್ನು ಅನುಸರಿಸಿದಂತೆ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಅವರ ಹಿಂದೆ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು, ಅವರ ಹಿಂದೆ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಅವರ ಹಿಂದೆ ಪೇಜಾವರ ಕಿರಿಯಯತಿ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಅವರ ಹಿಂದೆ ಸೋಧೆ ಮಠಾಧೀಶರಾದಂತಹ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಜೊತೆಯಲ್ಲಿ ಶ್ರೀ ಅದಮಾರು ಮಠದ ಕಿರಿಯಯತಿ ಶ್ರೀ ಈಶಪ್ರಿಯ ತೀರ್ಥರು. ಇವರ ಸಮ್ಮುಖದಲ್ಲಿ ಈಗ ಕನಕ ಗೋಪುರದ ಎದುರುಗಡೆ ಶ್ರೀ ವಿಶ್ವೇಶ ತೀರ್ಥರನ್ನು ನಾವು ಕಾಣುತ್ತಾ ಇದ್ದೇವೆ. ಬಹಳ ಐತಿಹಾಸಿಕವಾದಂತಹ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಕನಕನ ಕಿಂಡಿಯ ಮೂಲಕ ಪರಮಪೂಜ್ಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಶ್ರೀ ಕೃಷ್ಣನನ್ನು ಸಂದರ್ಶಿಸ್ತಾ ಇದ್ದಾರೆ. ಸಾಂಪ್ರದಾಯಿಕವಾದಂತಹ ಕನ್ನಡಿ, ಅಕ್ಕಿ, ತೆಂಗಿನಕಾಯಿ ಮತ್ತು ಇನ್ನಿತರ ಸಾಂಪ್ರದಾಯಿಕ ಪೂಜಾ ಲಕ್ಷಣಗಳನ್ನು ಹೊಂದಿರುವಂತಹ ಈ ಕನಕನ ಕಿಂಡಿಯಲ್ಲಿ ಧಾರ್ಮಿಕವಾದಂತಹ ಸಂಪ್ರಾರ್ಥನೆಯನ್ನು ನೆರವೇರಿಸುತ್ತಾ ಆ ಮೂಲಕ ಕೃಷ್ಣನನ್ನು ದರ್ಶನ ಮಾಡ್ತಾ ಇದ್ದಾರೆ, ಆ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಕನಕನ ಕಿಂಡಿಯ ಮೂಲಕ ಸರ್ವಜ್ಞ ಪೀಠಾರೋಹಣ, 2 ವರ್ಷದ ಪರ್ಯಾಯದ ದಿವ್ಯ ಕ್ಷಣಗಳನ್ನು ಸಂಕಲ್ಪಿಸ್ತಾ ಇದ್ದಾರೆ. ಅಂತಹ ಒಂದು ಅಪೂರ್ವವಾದಂತಹ ಕ್ಷಣಗಳಿಗೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಜೊತೆಯಲ್ಲಿ ಅಷ್ಟಮಠಾಧೀಶರು, ಜೊತೆಯಲ್ಲಿ ಲಕ್ಷಾಂತರ ಸಹಸ್ರಾರು ಭಕ್ತರ ಸಮ್ಮುಖ. ಇಂತಹ ಅದ್ಭುತವಾದಂತಹ ಸಾಧನೆಗಳನ್ನು, ಆಧ್ಯಾತ್ಮಿಕವಾದಂತಹ ಸಾಧನೆಯನ್ನು ಮಾಡಿದ ಹಿರಿಯಯತಿ ಪರಮಪೂಜ್ಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಹಿರಿಯರಾದರೂ ಕೂಡ ಮುಗ್ಧ ಮನಸ್ಸಿನವರು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸುವವರು, ಎಲ್ಲರಿಗೂ ಕೂಡ ಪ್ರೀತಿಯಿಂದ ಮಹಾಮಂತ್ರಾಕ್ಷತೆಯನ್ನು ಕೊಡುವವರು, ಎಲ್ಲರ ಸಮಸ್ಯೆಗಳಿಗೂ ಕೂಡ ಕಿವಿಗೊಟ್ಟು ಮನ ತುಂಬಿ ಹರಸುವವರು, ಹರಸಿದವರು, ಹರಸುವವರು. ಅಂತಹ ಅದ್ಭುತವಾದಂತಹ ಅನುಗ್ರಹ ಶಕ್ತಿಯನ್ನು ಹೊಂದಿರುವಂತಹ ಪರಮಪೂಜ್ಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಇದೀಗ ಕನಕನ ಕಿಂಡಿಯಲ್ಲಿ ಕೃಷ್ಣ ದರ್ಶನವನ್ನು ಮಾಡಿ ಆ ಕುರಿತಾಗಿ ಇರುವಂತಹ ಸಾಂಪ್ರದಾಯಿಕವಾದಂತಹ ಧಾರ್ಮಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧ್ಯೇದ ಕರ್ಮಣಃ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗತ್ ಸಮಾಚರ ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟಕಾಮಧುಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ
यो भुङ्क्ते स्तेन एव सः यज्ञशिलाशिनः सन्तः मुच्यन्ते सर्वकिल्बिषैः भुञ्जते ते त्वघम् पापाः ये पचन्त्यात्मकारणात् अन्नाद्भवन्ति भूतानि पर्जन्यादन्नसम्भवः यज्ञाद्भवति पर्जन्यः यज्ञः कर्मसमुद्भवः कर्म ब्रह्मोद्भवम् विद्धि ब्रह्माक्षरसमुद्भवम् तस्मात् सर्वगतम् ब्रह्म नित्यं यज् तस्मादसक्तः सततम् कार्यम् कर्म समाचर असक्तो ह्याचरन् कर्म परमाप्नोति पूरुषः कर्मणैव हि संसिद्धिम् आस्थितः जनकादयः लोकसङ्ग्रहमेवापि सम्पश्यन् कर्तुमर्हसि यद्यदाचरति श्रेष्ठः तत्तदेवेतरो जनः स यत्प्रमाणम् कुरुते लोकस्तदनुवर्तते न मे पार्थास्ति कर्तव्यम् त्रिषु लोकेषु किञ्चन नानवाप्तमवाप्तव्यम् वर्त एव च कर्मणि यदि ह्यहम् न वर्तेयम् जातु कर्मण्यतन्द्रितः मम वर्त्मानुवर्तन्ते मनुष्याः पार्थ सर्वशः उत्सीदेयुरिमे लोकाः न कुर्याम् कर्म चेदहम् शङ्करस्य च कर्ता स्याम् उपहन्यामि मा प्रजाः सक्ता कर्मण्यविद्वांसः यथा कुर्वन्ति भारत कुर्यात् विद्वांस्तथा सक्तः चिकीर्षुर्लोकसङ्ग्रहम् न बुद्धिभेदम् जनयेत् अज्ञानाम् कर्मसङ्गिनाम्।